ನಮಸ್ಕಾರ ಸ್ನೇಹಿತರೆ, ಮೀನ ರಾಶಿಯವರಿಗೆ 2026ನೇ ವರ್ಷದ ಜನವರಿ ತಿಂಗಳು ಅತ್ಯಂತ ಮಹತ್ವದ ಹಾಗೂ ಎಚ್ಚರಿಕೆಯ ಕಾಲಘಟ್ಟವಾಗಿದೆ. ಸಮುದ್ರದ ಆಳದಂತಹ ನಿಗೂಢ ಮನಸ್ಸಿನ ನೀವು ಈಗ ನಿಮ್ಮ ಜೀವನದ ಒಂದು ಕಠಿಣ ಪರೀಕ್ಷೆಯನ್ನು ಎದುರಿಸಲು ಸಿದ್ಧರಾಗಬೇಕಿದೆ. ಏಕೆಂದರೆ ನಿಮ್ಮ ರಾಶಿಗೆ ಈಗ ಸಾಡೆಸಾತಿಯ ಮೊದಲ ಹಂತದ ಪ್ರಭಾವ ಆರಂಭವಾಗುತ್ತಿದೆ. ಇದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವ್ಯಯಾಶನಿ ಅಥವಾ 12ನೇ ಮನೆಯ ಶನಿ ಎಂದು ಕರೆಯುತ್ತಾರೆ. ಇದು ನಿಮ್ಮನ್ನು ಕನಸಿನ ಲೋಕದಿಂದ ವಾಸ್ತವದ ಜಗತ್ತಿಗೆ ಎಳೆದು ತರುವ ಸಮಯವಾಗಿದೆ. ಈ ತಿಂಗಳು ನಿಮಗೆ ಮಿಶ್ರ ಫಲಗಳು ದೊರೆಯಲಿವೆ. ಒಂದು ಕಡೆ ಗುರು ಗ್ರಹದ ಶುಭ ದೃಷ್ಟಿ ನಿಮ್ಮ ಮೇಲಿದ್ದರೆ, ಇನ್ನೊಂದು ಕಡೆ ಶನಿ ದೇವನ ಕಠಿಣ ಪರೀಕ್ಷೆ ಎದುರಾಗಲಿದೆ. ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಅಥವಾ ವರ್ಗಾವಣೆಯ ಸಾಧ್ಯತೆಗಳಿವೆ. ಕೆಲಸದಲ್ಲಿ ಅತೃಪ್ತಿ ಕಾಡಿದರೂ ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯ. ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿರುವವರಿಗೆ ಕೆಲಸದ ಒತ್ತಡ ಹೆಚ್ಚಿರಲಿದೆ. ವ್ಯಾಪಾರಸ್ಥರಿಗೆ, ಅದರಲ್ಲೂ ವಿಶೇಷವಾಗಿ ವಿದೇಶಿ ವ್ಯವಹಾರ ಮತ್ತು ನೀರಿನ ಸಂಬಂಧಿತ ಕೆಲಸ ಮಾಡುವವರಿಗೆ ಉತ್ತಮ ಲಾಭದಾಯಕ ಸಮಯವಿದು. ಆದರೆ ಹಣಕಾಸಿನ ವಿಚಾರದಲ್ಲಿ ಅತಿಯಾದ ಜಾಗ್ರತೆ ಅಗತ್ಯವಾಗಿದೆ. ಸಾಲ ಕೊಡುವುದು ಅಥವಾ ಇತರರಿಗೆ ಶ್ಯೂರಿಟಿ ಸಹಿ ಹಾಕುವುದರಿಂದ ನೀವು ದೊಡ್ಡ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಈ ತಿಂಗಳ ನಿಮ್ಮ ಮೊದಲ ಆದ್ಯತೆಯಾಗಿರಲಿ. ಕುಟುಂಬ ಜೀವನದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಭಾವನಾತ್ಮಕವಾಗಿ ನೀವು ಸ್ವಲ್ಪ ಕುಗ್ಗಬಹುದು ಅಥವಾ ನಿಮ್ಮ ಮಾತಿಗೆ ಮನೆಯಲ್ಲಿ ಬೆಲೆ ಸಿಗುತ್ತಿಲ್ಲ ಎನ್ನುವ ನೋವು ನಿಮ್ಮನ್ನು ಕಾಡಬಹುದು. ಇಂತಹ ಸಮಯದಲ್ಲಿ ತಾಳ್ಮೆಯಿಂದ ಇರುವುದು ಹಾಗೂ ವಾದ ವಿವಾದಗಳಿಂದ ದೂರವಿರುವುದು ಉತ್ತಮ. ವಿದ್ಯಾರ್ಥಿಗಳಿಗೆ ಇದು ಸುವರ್ಣ ಕಾಲವಾಗಿದ್ದು, ವಿದೇಶಿ ವಿದ್ಯಾಭ್ಯಾಸದ ಕನಸು ನನಸಾಗುವ ಯೋಗವಿದೆ. ಆರೋಗ್ಯದ ಕಡೆ ಗಮನ ಹರಿಸುವುದಾದರೆ, ಪಾದಗಳು ಮತ್ತು ಕಣ್ಣಿನ ಸಮಸ್ಯೆಗಳು ಹಾಗೂ ಅತಿಯಾದ ಚಿಂತೆಯಿಂದ ಉಂಟಾಗುವ ನಿದ್ರಾಹೀನತೆ ನಿಮ್ಮನ್ನು ಕಾಡಬಹುದು. ಮುಖ್ಯವಾಗಿ ನಿಮ್ಮ ಅತಿಯಾದ ಒಳ್ಳೆಯತನ ಮತ್ತು ನಂಬಿಕೆಯೇ ನಿಮಗೆ ಶತ್ರುವಾಗುವ ಸಾಧ್ಯತೆ ಇದೆ. ಗುಪ್ತ ಶತ್ರುಗಳ ಬಗ್ಗೆ ಎಚ್ಚರವಿರಲಿ ಮತ್ತು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಯಾರ ಮುಂದೆಯೂ ಬಿಟ್ಟುಕೊಡಬೇಡಿ. ಈ ಸಾಡೆಸಾತಿಯ ಸಂಕಷ್ಟಗಳಿಂದ ಪಾರಾಗಲು ಪ್ರತಿದಿನ ಅಥವಾ ಕನಿಷ್ಠ ಗುರುವಾರದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿ. ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಮತ್ತು ಶನಿವಾರದಂದು ಹನುಮಾನ್ ಚಾಲಿಸಾವನ್ನು ಓದುವುದು ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ, ಆ ದೇವರಿಟ್ಟ ಹಾದಿಯಲ್ಲಿ ಎಲ್ಲವೂ ಒಳಿತಾಗಲಿದೆ. ನಿಮ್ಮ ಕಷ್ಟಗಳು ಕರಗಲಿ ಎಂದು ಆಶಿಸುತ್ತಾ ಮಾಹಿತಿಯನ್ನು ಎಲ್ಲರಿಗೂ ಹಂಚಿಕೊಳ್ಳಿ.